ನಮಸ್ಕಾರ ರೀ, ಇದು ಬಿಜಾಪುರದು 2ನೇ ವ್ಲಾಗು. ನಾವಿಲ್ಲೇ ಹೋದಾಗೆಲ್ಲ ಇಲ್ಲಿ ತರಕಾರಿ ಶಾಪಿಂಗ್ ಮಾಡೋದೇ ಒಂದು ಸಂಭ್ರಮ. ಯಾಕಂದರೆ ಇಲ್ಲೇ ಮುಳ್ಳು ಬದ್ನೆಕಾಯಿ, ಆಮೇಲೆ ಗಜ್ಜರಿ, ಸೌತೆಕಾಯಿ ಇಂಥವೆಲ್ಲ ಇಲ್ಲಿ ಸಿಗಂಗಿಲ್ಲ. ಹಾಗಾಗಿ ಮೆಣ್ಸಿನ್ಕಾಯಿನೂ ಇವು ನಮ್ಗೆ ಉಪ್ಪು ಹಚ್ಚಲಿಕ್ಕೆ, ಅವಲಕ್ಕಿ ಕಡ್ಕೊಂಡು ತಿನ್ನಲಿಕ್ಕೆ ಭಾರಿ ಮಸ್ತ್ ಇರ್ತಾವೆ. ಹಾಗೇನೆ ಥೇಚ ಮಾಡಲಿಕ್ಕೆ. ಅದಲ್ದ ಇದು ಸ್ಪ್ರಿಂಗ್ ಆನಿಯನ್ ಎಷ್ಟು ಚಲೋ ಇರ್ತಾವಲ್ಲೇ. ನಮ್ಮ ಮನೆಗೆ ತರೋಷ್ಟ್ರಾಗ ಸ್ವಲ್ಪ ಅದು ಇದಾಗಿತ್ತು, ಆದರೂ ಈರುಳ್ಳಿ ಎಷ್ಟು ಚಲೋ ಅದ. ನಾವು ಅದನ್ನೂ ಕಡ್ಕೊಂಡು ಮುಂದೆ ರೆಸಿಪೀಸು ತೋರಿಸ್ತೀನಿ. ಇದಿಲ್ಲ ಬಾರಾ ಕಮಾನ್ ಹತ್ತಿರ ಒಂದು ದೊಡ್ಡ ಸಂತಿ ನಡೆದಿತ್ತು, ಅಲ್ಲಿ ತೊಗೊಂಡ್ವಿ ಸಾಮಾನು. ಹಾಗೇನೆ ಬಾರಾ ಕಮಾನ್ ನೋಡ್ರಿ ಎಷ್ಟು ಚಂದ ಅದ. ಇದು ಆದಿಲ್ ಶಾ ಟೈಮ್ನಾಗ ಕಟ್ಟಿದ್ದು. ಪೂರ್ತಿ ಆಗಿಲ್ಲ ಈ ಸ್ಟ್ರಕ್ಚರ್, ಬಟ್ ಆದರೂ ಈಗೂ ಎಷ್ಟು ಚಂದ ಅದ. ಇದನ್ನು ಕಟ್ಟಲಿಕ್ಕೆ ಯಾವುದೇ ಸಿಮೆಂಟ್ ಕೂಡ ಯೂಸ್ ಮಾಡಿಲ್ಲ, ಹಾಗೇನೆ ಐರನ್ ರಿಂಗ್ಸ್ ಯೂಸ್ ಮಾಡಿ ಅದನ್ನು ಕಟ್ಟ್ಯಾರಂತ. ಅದನ್ನು ಬಿಟ್ಟು ನಾವು ತೊರ್ವಿಗೆ ಹೋಗಿದ್ವಿ. ಇದು ನರಸಿಂಹದೇವ್ರ ಗುಡಿ ಅದ. ಹಾಗೇನೆ ಲಕ್ಷ್ಮೀ ಗುಡಿ ಇಲ್ಲೇ ಹತ್ತಿರದ ಗ್ರಾಮ ದೇವತೆನೂ ಹೌದು. ಮದುವೆಯೊಳಗೆ ರೀಲ್ಸ್ ಮಾಡ್ಕೋತ ಎಂಜಾಯ್ ಮಾಡಿದ್ವಿ. ಇದು ನನ್ನ ಸ್ವಲ್ಪ ಸ್ಮಾಲ್ ಝಲಕ್. ಮತ್ತು ಮುಂದೆ ನನ್ನ ಬ್ಲಾಗ್